40 ಹುಲಿಯನ್ನು ಕೊಂದಾಗ ಆ 40ನೇ ಹುಲಿಯನ್ನು ಕೊಂದ 40ನೇ ಹುಲಿಯನ್ನು ಚಟ್ಟದಲ್ಲಿಟ್ಟು ಅವನನ್ನು ಮದುಮಗನ ಹಾಗೆ ಅಡ್ರೆಸ್ ಮಾಡಿ ಅವನ ಊರಿನ ಸಣ್ಣ ಪುಟ್ಟ ಅಂಗಡಿ ಮುಂಗಟ್ಟಿನ ಎದುರು ಅಥವಾ ಅವನ ಊರಿನಲ್ಲಿ ಅವನನ್ನು ಮೆರವಣಿಗೆಯಲ್ಲಿ ಕೊಂಡು ಹುಲಿಯಂತಹ ಚಿರತೆಯಂತಹ ಅಥವಾ ಕಾಡುಕೋಣದಂತಹ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ರಾಜಾರೋಷವಾಗಿ ಬೇಕಾಬಿಟ್ಟಿ ಕೊಲ್ಲುವ ಪ್ರಶ್ನೆ ಇರಲಿಲ್ಲ ಅಂತ ಹೇಳೋದು ನಾನು. ಅಥವಾ ಮಾಂಸ ಈ ಕಾಟಿಯಂತಹ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಕೊಂದು ತಿನ್ನುವಂಥ ಲಾಲಸೆ ಅವರಿಗೆ ಇದ್ದಿರುವಂಥದ್ದು ನಮಗೆ ಇರಲಿಲ್ಲ. ಆ ನುಗ್ಗುವ ಸಂದರ್ಭದಲ್ಲಿ ಬರಬರ ಶಬ್ದ ಆಗ್ತದೆ. ತಾನು ಮಾಡಿದ ಶಬ್ದಕ್ಕೆ ತಾನೇ ಹೆದರಿ ಓಡುವ ಪುಕ್ಕಲು ಪ್ರಾಣಿ ಹುಲಿ ಅಂತ ಲೆಕ್ಕ. ಹುಲಿ ಓಡಿಸುವ ಸಾಧನವನ್ನು ಒಂದು ಸಾಮಾನ್ಯ ಮನೆಯೊಳಗೆ ಯಾಕೆ ಉಟ್ಕೊಳ್ತೇವೆ ನಾವು? ಹುಲಿಗೆ ಆ ಶಬ್ದವೂ ಬೇಡ ಅಂತೇಳಿ ಒಂದು ಮಾತು. ಹುಲಿಯಷ್ಟು ಪುಕ್ಕಲು ಪ್ರಾಣಿ ಹುಲಿಕಲ್ಲು. ಇದೇ ಮೊಗರ್ನಾಡು ಪ್ರದೇಶದಿಂದ ಹುಲಿಗಳು ಬಂದು ಆ ಕಲ್ಲಿನ ಮೇಲೆ ಸಂಜೆ ಹೊತ್ತಿಗೆ ಆ ಬಿಸಿಲಿಗೆ ಬಹುಶಃ ವಾತಾವರಣಕ್ಕೆ ಮೈಯೊಡ್ಡಿ ಮಲಗುವಂತಹ ಜಾಗ ಆ ಕಲ್ಲು ಅಂತ ಹೇಳಿ. ಸರ್, ನಿಮ್ಮ ಹಿಂದೆ ಹುಲಿಯ ಚಿತ್ರ ಇದೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಲಿಯ ವೇಷ ಹಾಕುವುದು ನಾವೆಲ್ಲ ಈ ಭಾಗದಲ್ಲಿ ಸಾಮಾನ್ಯ. ಆದರೆ ದಕ್ಷಿಣ ಕನ್ನಡದಲ್ಲಿ ಹುಲಿ ಯಾರ ಮೇಲಾದರೂ ದಾಳಿ ಮಾಡ್ತಂತ ನಾನು ಇಲ್ಲಿವರೆಗೂ ಕೇಳಿಲ್ಲ. ಹುಲಿ ಅನ್ನೋದಿತ್ತ ಇಲ್ಲಿ? ಆ ಪ್ರಶ್ನೆ ಈ ಕಾಲಮಾನದಲ್ಲಿ ನೀವು ಕೇಳುವಂಥದ್ದು ಸಹಜವೇ ಇದೆ. ಯಾಕೆ ಅಂತಂದರೆ ಇವತ್ತು ಹುಲಿ ಬಿಟ್ಟು ಸಾಮಾನ್ಯವಾಗಿ ಮೊನ್ನೆಯವರೆಗೆ ಹಚ್ಚೆ ಹಗಲಿಗೆ ಓಡಾಡ್ತಾ ಇದ್ದಂತಹ ಮೊಲದ ಸಂತತಿಯನ್ನೇ ನಾವು ಇವತ್ತು ಕಾಣೋದು ಸಾಧ್ಯ ಇಲ್ಲ, ಅದು ನಾಪತ್ತೆಯಾಗಿದೆ. ಹಾಗಾಗಿ ಇಂತಹ ಪ್ರದೇಶದಲ್ಲಿ ಈ ವಾತಾವರಣದಲ್ಲಿ ಹುಲಿ ಇತ್ತೋ ಇದೆಯೋ ಅನ್ನುವಂಥದ್ದನ್ನು ಕೇಳಿದರೆ ಅದಕ್ಕೆ ಉತ್ತರ ಇತ್ತು, ಆದರೆ ಈಗ ಇಲ್ಲ ಅನ್ನುವಂಥದ್ದೇ ನನ್ನ ನೇರ ಉತ್ತರ. ಬಹುಶಃ ನೀವು ಇನ್ನೂ ವಿಸ್ತರಿಸಿ ಕೇಳಬಹುದು, ಇತ್ತು ಅಂತ ಹೇಳಿ ಆದರೆ ಯಾವ ರೀತಿಯಲ್ಲಿ ಯಾವ ಸಂಖ್ಯೆಯಲ್ಲಿ ಇದ್ದಿರ್ಬೋದು, ಎಷ್ಟಿದ್ದಿರ್ಬೋದು ಅನ್ನುವಂಥ ಪ್ರಶ್ನೆ ನೀವು ಹಾಕ್ಬೋದು. ಬಹುಶಃ ಈಗ ನಾನು ಒಂದು ಕಾಲಕ್ಕೆ ಇಷ್ಟು ಹುಲಿ ಇತ್ತು ಹೀಗಿತ್ತು ಅನ್ನುವಂಥದ್ದನ್ನು ಹೇಳಿದರೂ ಕೂಡ ನಂಬುವಂತಹ ಒಂದು ಪರಿಸ್ಥಿತಿ ಈಗ ಇಲ್ಲ. ಯಾಕೆ ಅಂತಂದರೆ ನಾನು ಹೇಳುವ ಸಂಖ್ಯೆಯ ಹುಲಿಗಳು ಇದ್ದಿರಬೇಕಾದ್ರೆ ಅಷ್ಟು ಕಾಡಿದ್ದಿರಬೇಕು. ಇವತ್ತು ಕಾಡೇ ಇಲ್ಲ ಅಂತ ಹೇಳಿ ಆಗುವಾಗ ಅಥವಾ ಆ ಕಾಡಿನ ಕಲ್ಪನೆ ಇವತ್ತು ಬದಲಾಗಿ ಬಿಟ್ಟಿದೆ. ಅಂಥದ್ರಲ್ಲಿ ಈಗ ಹುಲಿ ಇತ್ತೋ ಅನ್ನೋ ಪ್ರಶ್ನೆ ಹಾಕಿದರೆ ಖಂಡಿತ ನಾನು ಹೇಳುವಂತಹ ವಿಚಾರಗಳನ್ನು ನೀವು ಬಹುಶಃ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ಮಾಡುವ ಆಸಕ್ತಿ ಇರುವ ನೀವು ಕೂಡ ಒಪ್ಪುವುದಕ್ಕೆ ತಯಾರಿರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ನಾನು ಯಾವುದೋ ಒಂದು ಸಾಹಿತ್ಯ ಓದ್ತಾ ಇದ್ದ ಹಾಗೆ ಅದನ್ನು ಸ್ಪಷ್ಟವಾಗಿ ನಾನು ಹೇಳಬೇಕು. ನಮ್ಮ ಆತ್ಮೀಯರೊಬ್ಬರು ಜಯಮ್ಮ ಚಟ್ಟಿಮಾಡ ಅಂತ ಹೇಳಿ ಅವ್ರು ಏನು ಮಾಡಿದ್ದಾರೆ, ಹಳೆಬರ ಜೋಳಿಗೆ ಅಂತ ಹೇಳಿ ಒಂದು ತಮ್ಮ ಸಮಕಾಲಿಗರು ಮತ್ತೆ ಅದಕ್ಕಿಂತ ಅವರಿಗಿಂತ ಹಿರಿಯರಾದ ಕೆಲವರ ಅನುಭವಗಳನ್ನು ನೇರ ನೋಡಿದ ಅನುಭವಿಸಿದ ವಿಚಾರಗಳನ್ನು ದಾಖಲಿಸುವ ಕೆಲಸ ಮಾಡಿದ. ಅದನ್ನು ಓದ್ತಾ ಇದ್ದ ಹಾಗೆ ನನಗೆ ಒಂದು ವಿಶೇಷವಾದ ಆಕರ್ಷಣೆಯ ಒಂದು ಲೇಖನ ಕಂಡೆ ನಾನು. ಅದು ಏನು ಅಂತ ಕೇಳಿದರೆ, ಸುಮಾರು 125 ವರ್ಷಗಳ ಹಿಂದೆ, 125 ವರ್ಷಗಳು ಅಂತ ಅದು 150 ಅಂತಲೇ ಹಿಡಿಯಬೇಕಾದ್ರೆ ಒಂದು 125 ವರ್ಷಗಳ ಹಿಂದೆ ಸುಳ್ಯ ಪ್ರದೇಶದವರೊಬ್ಬರು 2000 ಮೇಲೆ ಹುಲಿ ಕೊಂದಿದ್ದಾರೆ, ಬೇಟೆಯಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ನಾನು ಓದಿದೆ. ನನಗೂ ಆಶ್ಚರ್ಯ ಆಗಿತ್ತು. ಕೇವಲ 125-150 ವರ್ಷಗಳ ಹಿಂದೆ ಒಬ್ಬ ಶಿಕಾರಿ ಈ ಪ್ರದೇಶದಲ್ಲಿ ಮತ್ತೆ ನೆರೆಯ ಜಿಲ್ಲೆ ಈ ನಿಮ್ಮ ಮಡಿಕೇರಿ ಅಥವಾ ಕೂರ್ಗ್ ಇಲ್ಲಿ 2000 ಹುಲಿಯನ್ನು ಒಬ್ಬ ಕೊಂದಿರಬೇಕಾದ್ರೆ, ಒಬ್ಬ ಶಿಕಾರಿ ಮಾಡಿರಬೇಕಾದ್ರೆ ಹುಲಿಯ ಸಂಖ್ಯೆಗಳು ಎಷ್ಟಿದ್ದಿರಬಹುದು ಅನ್ನುವಂಥದ್ದು ನಾವು ನಿಜವಾಗಿಯೂ ಆಶ್ಚರ್ಯ ಪಡಬೇಕಾದಂಥ ವಿಚಾರ. ಈಗ ನೇರ ಒಂದು ವಿಚಾರ ಏನು ಅಂತಂದರೆ, ಹಾಗಾದರೆ ಆ ಕೃತಿಯಲ್ಲಿ ಬರೆದಿರುವಂಥ ವಿಚಾರ ಸುಳ್ಳು ಅನ್ನೋ ಭಾವನೆ ಬರಬಹುದು. ಆದರೆ ನಾನು ಗ್ರಹಿಸಿಕೊಂಡ ಹಾಗೆ ಅಥವಾ ನನ್ನ ಒಂದು ನಾನು ಈಗ ಏನು ಈ ಹುಲಿಯ ಸಂತತಿಯ ಬಗ್ಗೆ ಅಧ್ಯಯನ ಮಾಡಿದವನಾಗಲಿ ಅಥವಾ ಕಾಡಿನ ವಿಚಾರವಾಗಿ ವಿಶೇಷ ಜ್ಞಾನ ಹೊಂದಿದವನು ಅಂತ ಕೂಡ ನಾನು ಹೇಳೋದಿಲ್ಲ. ನಾನು ಕೇವಲ ಈ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಸಂಗ್ರಹ ಮಾಡುವವ. ಈ ತುಳುವ ಸಂಸ್ಕೃತಿಗೆ ಸಂಬಂಧಪಟ್ಟ ತುಳುವರು ಬಳಕೆ ಮಾಡಿದಂಥ ವಸ್ತುಗಳನ್ನು ಸಂಗ್ರಹಿಸಿ ಆ ವಸ್ತುಗಳನ್ನು ಮಾತಾಡಿಸುವ ಮುಖೇನ ಈ ಲೆಕ್ಕ ಹೇಗೆ ನಿಖರವಾಗಿರುತ್ತೆ? 2000 ಹುಲಿದು. ಹೌದು, ಈಗ 2000 ಹುಲಿ ನಿಖರವಾಗಿ ಹೇಳುವುದು ಹೇಗೆ? ಅದೇ ನಾನು ಓದಿದ ಆ ಪುಸ್ತಕದಲ್ಲಿ ಅವರೇನು ಹೇಳಿದ್ದಾರೆ, ಈ ಶಿಕಾರಿ ಮಾಡಿದಂಥ 48 ಹುಲಿ ಮದುವೆ ಆಗಿದೆ. ಹಾಗಾದರೆ ಹುಲಿ ಮದುವೆ ಅಂದ್ರೇನು? ಹುಲಿ ಮದುವೆ ಅಂತಂದರೆ ಒಬ್ಬ ಶಿಕಾರಿ 40 ಹುಲಿಗಳನ್ನು ಶಿಕಾರಿ ಮಾಡಿದ ಮೇಲೆ, ಅಂದರೆ ಅದು ನಿರ್ದಿಷ್ಟ ಅವಧಿಯೊಳಗೆ ಅಂತಲ್ಲ, ಕೆಲವು 1 ತಿಂಗಳಿರ್ಬೋದು, 2 ತಿಂಗಳಿರ್ಬೋದು, ವರ್ಷವೇ ಹೋಗ್ಬೋದು. ಹೀಗೆ 1, 2, 3 ಅಂತ ಹೇಳಿ ಹೀಗೆ ಶಿಕಾರಿ ಮಾಡ್ತಾ ಹೋದ ಹಾಗೆ 40 ಹುಲಿಯನ್ನು ಕೊಂದಾಗ ಆ 40ನೇ ಹುಲಿಯನ್ನು ಚಟ್ಟದಲ್ಲಿಟ್ಟು ಅವನನ್ನು ಮದುಮಗನ ಹಾಗೆ
ಡ್ರೆಸ್ ಮಾಡಿ ಅವನ ಊರಿನ ಸಣ್ಣ ಪುಟ್ಟ ಅಂಗಡಿ ಮುಂಗಟ್ಟಿನ ಎದುರು ಅಥವಾ ಅವನ ಊರಿನಲ್ಲಿ ಅವನನ್ನು ಮೆರವಣಿಗೆಯಲ್ಲಿ ಕೊಂಡು ಅಂದರೆ ಅವನಿಗೆ ಒಂದು ಸಂದಾಯವಾಗುವ ಗೌರವ. ಸೊ ಈ ರೀತಿ 40ರ ಹಾಗೆ ಹುಲಿ ಕೊಂದು ಅವನಿಗೆ 48 ಬಾರಿ ಹುಲಿ ಮದುವೆ ಆಗಿದೆ ಅಂತ ಆ ಕೃತಿಯಲ್ಲಿ ನಾನು ಓದಿದ ಒಂದು ಮಾಹಿತಿ ಅದು. ಸೊ ಹಾಗಾಗಿ 48 ಇಂಟು 40 ಅದು ಎಷ್ಟು ಆಯಿತು ಅಂತ ನಿಮಗೆ ಗೊತ್ತಿದೆ. ಅಂದರೆ ಅಷ್ಟು ನಿಖರ ಅಷ್ಟು ಅಂತಲ್ಲ, ಸುಮಾರು 2000 ಸಮೀಪದವರೆಗೆ ಅವ ಹುಲಿ ಕೊಂದಿದ್ದಾನೆ ಅಂಥೇಳಿ ಅದರ ಆಧಾರದಲ್ಲಿ ನಾವು ಹೇಳುವಂಥದ್ದು. ಒಂದು ಹುಲಿ ಮದುವೆ ಅಂದರೆ ಅದು ಏನು ಅಂತ ಕೇಳಿದರೆ, ಇವತ್ತಿಗೂ ಕೂಡ ಆ ಹುಲಿ ಮದುವೆ ಅನ್ನುವಂಥದ್ದು ಶಬ್ದವನ್ನು ನಾವು ಮಡಿಕೇರಿ ಕಡೆಗೆ ಹೋದರೆ ರಾಜಾರೋಷದಲ್ಲಿ ಬಳಕೆ ಮಾಡ್ತಾರೆ. ನರಿಮಂಗಿಲ ಅಂತ ಹೇಳ್ತಾರೆ. ನರಿಮಂಗಿಲ ಮಾಡಿಕೊಂಡವರ ಫೋಟೋವನ್ನು ನಾನು ನೋಡಿದ್ದೇನೆ. ಹಾಗಾಗಿ ಅಂದರೆ ನರಿಮಂಗಿಲ ಅದು 40 ಹುಲಿ ಕೊಂದು ಅಂತಲ್ಲ, ಬಹುಶಃ ಅಲ್ಲಿ ಆ ಕಾಲಕ್ಕೆ ಯಾರು ಹುಲಿ ಶಿಕಾರಿ ಮಾಡ್ತಾರೋ ಅವರಿಗೆ ಆ ಹುಲಿ ಮದುವೆಯ ಗೌರವ ಸಂದಾಯ ಆಗ್ತಾ ಇತ್ತು ಅಂತ. ಅಂದರೆ ಒಂದು ಕಾಲದಲ್ಲಿ ಆ ನಮೂನೆಯ ಸಂಖ್ಯೆಯಲ್ಲಿ ಹುಲಿಗಳು ಇದ್ದಿರುವುದಕ್ಕೆ ಇದೊಂದು ಬಲವಾದ ಸಾಕ್ಷಿ ಆಗ್ತದೆ ಅನ್ನುವಂಥದ್ದು ನನ್ನ ನಂಬಿಕೆ. ಇದು ಸರ್, ಇದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ? ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಡಗು, ಕೂರ್ಗು, ಈ 2 ಜಿಲ್ಲೆಗಳಲ್ಲಿ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದರೆ ಆ ಕಾಲಕ್ಕೆ ನೋಡಿ, ಆ ಕಾಲಕ್ಕೆ ನೀವು ಕಲ್ಪನೆ ಮಾಡಿ, ಕಾಸರಗೋಡು, ಉಡುಪಿ, ಮಂಗಳೂರು ಅಂತ ಹೇಳಿ ಅದು ವಿಸ್ತಾರವಾದ ಪ್ರದೇಶವಾಗಿತ್ತು. ಈಗ ತುಳುನಾಡು ಅಂದ ತಕ್ಷಣಕ್ಕೆ, ದಕ್ಷಿಣ ಕನ್ನಡ ಜಿಲ್ಲೆ ಅಂದ ತಕ್ಷಣಕ್ಕೆ ಇವತ್ತು ನಮ್ಮ ಕಣ್ಣೆದುರಿಗೆ ಬರುವಂಥದ್ದು ಆಚೆಯಿಂದ ಉಡುಪಿ, ಈಚೆಯಿಂದ ಮಂಗಳೂರು, ಒಂದು ನ್ಯಾರೋ ಸ್ಟ್ರಿಪ್ ಮಾತ್ರ ಕಣ್ಣೆದುರಿಗೆ ಬರ್ತದೆ. ಹಾಗಲ್ಲ, 100, 200, 400, 500 ವರ್ಷಗಳ ಹಿಂದಿನ ತುಳುನಾಡಿನ ಭೌಗೋಳಿಕ ಸ್ವರೂಪವೇ ಬೇರೆ. ಹಾಗಾಗಿ ಈಗ ಸುಮಾರು 2000 ಹುಲಿ ಅವ ಕೊಂದದ್ದು ಒಂದು ಉತ್ಪ್ರೇಕ್ಷೆ ಅಂತ ಕೂಡ ನನಗೆ ಅನಿಸುವುದಿಲ್ಲ. ಯಾಕೆ ಅಂತಂದರೆ ಈಗ ಇದೇ ಕ್ಷೇತ್ರದಲ್ಲಿ ವಿಶೇಷ ಅಧ್ಯಯನ ಮಾಡ್ತಾ ಇರುವಂತಹ, ಅಧ್ಯಯನ ಮಾಡಿದ ಅಥವಾ ಈ ಕುರಿತ ವಿಶೇಷವಾದ ಕಾಳಜಿ ಇರುವಂಥ ಉಲ್ಲಾಸ್ ಕಾರಂತರು ಅವರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇದೇ ಮಾಹಿತಿಯನ್ನು ಅವರಲ್ಲಿ ಹಂಚಿಕೊಂಡಾಗ ಉತ್ಪ್ರೇಕ್ಷೆ ಅಲ್ಲ, ಆದರೆ ಒಂದು ವಿಚಾರ ಅಲ್ಲಿ ಇದೆ. ಏನು ಅಂತಂದರೆ ಕೇವಲ ಹುಲಿಗಳೇ ಅಲ್ಲ, ಅಲ್ಲಿ ಚಿರತೆ ಕೂಡ ಸೇರಿದ್ದಿರ್ಬೋದು. ಆ ಸಂಖ್ಯೆಯಲ್ಲಿ ಚಿರತೆಗಳು ಇದ್ದವು ಅಂತೇಳಿ. ಸೊ ಹಾಗಾಗಿ 2000 ಹುಲಿ ಇನ್ ತಕ್ಷಣಕ್ಕೆ ಹುಲಿಯೇ ಅನ್ನುವಂಥದ್ದಲ್ಲ, ಅಲ್ಲಿ ಚಿರತೆ ಅಂತಹ ಸಣ್ಣ ಪುಟ್ಟ ಅಲ್ಲಿ ಹುಲಿ ಸಂತತಿಯಲ್ಲೂ ಬೇರೆ ಬೇರೆ ಚಿಟ್ಟೆ ಹುಲಿ ಅಂತಿದೆ, ಚಿರತೆಯನ್ನು ನಾವು ಅದೇ ಸಾಲಿಗೆ ಸೇರಿಸುವಂಥ. ಸಾಮಾನ್ಯರಿಗೆ ಹುಲಿ ಚಿರತೆಯ ವ್ಯತ್ಯಾಸವನ್ನೇ ಗುರುತಿಸುವುದಿಲ್ಲ. ಪಟ್ಟೆ ಹುಲಿ ಅದು ಹೇಗಿರ್ತದೆ, ಸಾಮಾನ್ಯ ಈ ಚಿರತೆ ಹೇಗಿರ್ತದೆ, ಆ ಕಲ್ಪನೆ ಇಲ್ಲ. ಹುಲಿ ಅಂತಂದರೆ ಬಹುಶಃ ಏನು ಬೇಟೆಯಾಡುವ ಒಂದು ಸಾಮಾನ್ಯ ಕಲ್ಪನೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹೇಳುವಂಥದ್ದು. ಹಾಗಾಗಿ ಅವರ ವಾದ ಅಥವಾ ಅವರ ಮಾತು ನಾನು ಸರಿ ಅಂತ ಒಪ್ಪಿಕೊಳ್ತೇನೆ. ಕೇವಲ ಹುಲಿಯೇ ಅಂತಲ್ಲ, ಬಹುಶಃ ನಿಮ್ಮ ಚಿರತೆಯನ್ನು ಸೇರಿಸಿ ಆ ಸಂಖ್ಯೆಯ ಒಂದು ಏನು ಬೇಟೆಯ ಕೆಲಸ ಆಗಿದ್ದಿರಬಹುದು ಅನ್ನುವಂಥದ್ದನ್ನು ನಾನು ಖಂಡಿತ ಒಪ್ಪಿಕೊಳ್ತೇನೆ. ಯಾಕೆ ಒಪ್ಪಿಕೊಳ್ತೇನೆ ಅಂತಂದರೆ, ಈಚೆಗೆ ಕೆಲವು ವರ್ಷಗಳ ಹಿಂದೆ ಇದೇ ಪ್ರದೇಶದಲ್ಲಿ ಸಮೀಪದ ಒಬ್ಬರು ತೀರಿಕೊಂಡಾಗ ಪಿಲಿಸುಬ್ಬ ತೀರಿ ಹೋದರು ಅನ್ನುವಂಥ ಒಂದು ದೊಡ್ಡ ಸುದ್ದಿ ಆಗಿತ್ತು. ಯಾಕೆ ಪಿಲಿಸುಬ್ಬ ಅಂತ ಹೇಳಿದರೆ, ಅವರು ಈ ರೀತಿ ಶಿಕಾರಿ ಮಾಡಿ ಬಹಳಷ್ಟು ಹುಲಿಗಳನ್ನು ಕೊಂದವರು. ಇವತ್ತು ಹುಲಿ ಕೊಲ್ಲುವಂಥದ್ದು ಅಪರಾಧ ಅಂತ ಹೇಳಿ, ಆದರೆ ಒಂದು ಕಾಲದಲ್ಲಿ ಹುಲಿ ಕೊಂದವನಿಗೆ ಮಾನಸನ್ಮಾನ ಸಂದಾಯವಾಗ್ತಾ ಇತ್ತು ಅನ್ನುವಂಥದ್ದನ್ನು ನಾವು ಮರಿಬಾರದು. ಈಗ ಕಾಲ ಹೇಗೆ ಬದಲಾಗ್ತದೆ ಅಂತಂದರೆ, ಈಗಾಗಲೇ ನಾವು ಮಾತಾಡಿದ ಹಾಗೆ ಆ ಕಾಲಕ್ಕೆ ದಟ್ಟವಾದ ಕಾಡು, ಆ ಕಾಡಿನ ವಾತಾವರಣದಲ್ಲಿ ಜನ ಭಯಪಟ್ಟು ಬದುಕುವಂಥ ಸ್ಥಿತಿ. ಸೊ ಆ ಹೊತ್ತಿಗೆ ಈ ರೀತಿಯ ಹುಲಿಗಳನ್ನು ಕೊಲ್ಲುವುದಕ್ಕೆ ಪ್ರೋತ್ಸಾಹ ಕೊಡುವಂಥ ವಾತಾವರಣ ಇದ್ದಿರಬಹುದು. ಆದರೆ ಇಲ್ಲಿ ನನ್ನದೊಂದು ವಾದ ಇದೆ. ಏನು ಅಂತಂದರೆ, ನಾವು ತುಳುವರು, ಈ ಪ್ರದೇಶದವರು ಹುಲಿಯನ್ನಾಗಲಿ ಅಥವಾ ಇನ್ಯಾವುದೇ ಕಾಡು ಪ್ರಾಣಿಯನ್ನಾಗಲಿ ರಾಜಾರೋಷವಾಗಿ ಕೊಲ್ಲುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ಇರಲಿಲ್ಲ ಅನ್ನುವಂಥದ್ದನ್ನು ನಾನು ಬಹುಶಃ ಒಂದು ನೆನಪು ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ, ವಿಚಾರ ಏನು ಅಂತಂದರೆ, ಒಂದು ಪ್ರದೇಶದ ಚರಿತ್ರೆಯನ್ನು ಕೇವಲ ಶಾಸನದ ಆಧಾರದ ಮೇಲಷ್ಟೇ ತಿಳ್ಕೊಳ್ಳೋದು, ಬರೆಯುವುದು ಅಂತೇಳಿ ಅಲ್ಲ. ಅದು ಒಂದು ಕ್ರಮ, ಶಾಸನಾಧಾರಿತವಾದ ಇತಿಹಾಸ ರಚನೆ ಮಾಡುವಂಥದ್ದು. ಇತ್ತೀಚೆಗೆ ಇತಿಹಾಸ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಇತಿಹಾಸ ರಚನೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ಬದಲಾವಣೆಗಳಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ಈಗ ಜಾನಪದೀಯ ನೆಲೆಯಲ್ಲಿ ಈಗ ಜನಪದರ ಒಂದು ಅವರ ಬದುಕು, ಅವರ ಬವಣೆ, ಅವರ ಬೇಕು ಬೇಡಗಳು ನಮ್ಮ ಕಣ್ಣೆದುರಿಗೆ ಇದೆ. ಹಾಗಾಗಿ ಅಕ್ಷರಜ್ಞಾನ ಇಲ್ಲದ ಈ ಜನಪದರು ಯಾವ ರೀತಿ ಬದುಕಿದ್ರು, ಅವರ ಕೊಡುಗೆಗಳೇನು, ಈ ವಿಚಾರ ಯಾವುದು ನಮ್ಮ ಶಾಸನ ಆಧಾರಿತ ಇತಿಹಾಸದಲ್ಲಿ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ, ಶಾಸನ ಬರೆಸೋನು, ಅಕ್ಷರಜ್ಞಾನ ಇರುವವರು ಒಂದು ಅಧಿಕಾರ ಕೇಂದ್ರಿತ ವ್ಯವಸ್ಥೆಯಲ್ಲಿರುವವರು. ಅವರು ಯಾವ ಕಾಲಕ್ಕೂ ಜನಸಾಮಾನ್ಯರ ಬಗ್ಗೆ ಬಹುಶಃ ವಿಶೇಷ ಗಮನ ಕೊಟ್ಟದ್ದು ನನಗೆ ಅನುಮಾನ. ಸೊ ಹಾಗಾಗಿ ಈಗ ಉದಾಹರಣೆಗೆ ಶಾಸನ ಬರೆಸುವವನು ಯಾರು?
ರಾಜ ತಾನೆ, ಅವನಿಗೆ ಬೇಕಾದನ್ನೇ ಬರೆಸ್ತಾನೆ ವಿನಃ ಅವನಿಗೆ ವಿರುದ್ಧವಾಗಿ ಬರೆದದನ್ನು ಅವನು ಒಪ್ಪಿಕೊಳ್ಳುವುದಕ್ಕೆ ತಯಾರಿಲ್ಲ. ಹುಲಿ ಅಂತ ಬಂದ ಕೂಡಲೇ ಹುಲಿ ಬೇಟೆಯಾಡೋದಕ್ಕೆ ಅಥವಾ ಹುಲಿಯನ್ನು ಹೊಡೆಯೋದಕ್ಕೆ ಇವ್ರಿಗೆ ಅಧಿಕಾರ ಯಾರು ಕೊಡ್ತಾರೆ? ನೋಡಿ, ಹುಲಿ ಒಂದು ಕಾಲಕ್ಕೆ ಅಲ್ಲಿ ಬೇಟೆ ಅನಿವಾರ್ಯ. ರಾಜನಾದವನು ಬೇಟೆಯಾಡಲೇಬೇಕು. ನಾವು ಯಾವುದೇ ಸಂಧಿ ಪಾಡ್ದನಗಳನ್ನು ತೆಗೆದು ನೋಡಿ, ಬೇಟೆಯ ವಿಚಾರ ಬರ್ತದೆ ಅಲ್ಲಿ. ಈ ಬೇಟೆ ಅನ್ನುವಂಥದ್ದು ಕೇವಲ ತುಳುನಾಡಿಗೆ ಸೀಮಿತ ಅಂತ ಹೇಳಿ ಭಾವಿಸಬೇಡಿ. ನೀವು ಉತ್ತರ ಭಾರತಕ್ಕೆ ಹೋದರೂ ಕೂಡ ಅಲ್ಲಿಯೂ ಕೂಡ ರಾಜನಾದವನಿಗೆ ಬೇಟೆಯಾಡುವಂಥದ್ದು ಅನಿವಾರ್ಯ. ಅಂದ್ರೆ ಈ ಕಾಲ ಸ್ಥಿತಿಯನ್ನು ನೀವು ಕಲ್ಪನೆ ಮಾಡಿಕೊಳ್ಬೇಡಿ. ಒಂದು 500,000 ವರ್ಷಗಳ ಹಿಂದೆ ತುಳುನಾಡು ಹೇಗೆ ಇದ್ದಿರಬಹುದು ಅನ್ನುವಂಥದ್ದನ್ನು, ಅಥವಾ ಇಡೀ ನಮ್ಮ ದೇಶದ ಒಂದು ಭೌಗೋಳಿಕ ಚಿತ್ರಣವನ್ನು ಕಲ್ಪನೆ ಮಾಡಿಕೊಳ್ಳಿ. ಸೊ ಧಾರಾಳವಾಗಿ ಋತುಮಾನಕ್ಕೆ ಸರಿಯಾಗಿ ಬರುವಂತಹ ಮಳೆ, ಕಾಡು ಬೆಳೆಯುವಂತಹದ್ದು, ಈಗಿನ ಹಾಗೆ ಆಧುನಿಕ ಈ ನಿಮ್ಮ ಆಧುನಿಕ ಸಂಕಗಳು, ವಾಹನಗಳು ಎಷ್ಟು ವರ್ಷದಿಂದ ಈಚೆಗೆ ಬೆಳ್ಕೊಂಡ್ ಬಂದಿರುವಂತದ್ದು. ಕೇವಲ 100-150 ವರ್ಷ, 50-100 ವರ್ಷದ ಹಿಂದಿನ ಬೆಳವಣಿಗೆ ತಾನೆ. ಒಂದು ನದಿ ಮಂಗಳೂರಿನಿಂದ ನೀವು ಉಡುಪಿಗೆ ಹೋಗಬೇಕಾದ್ರೆ 4 ನದಿಗಳನ್ನು ದಾಟಿಕೊಂಡು ಹೋಗಬೇಕಾಗಿತ್ತು. ಈ ಮಂಗಳೂರಿನಿಂದ ಕುಂದಾಪುರಕ್ಕೆ ಹೋಗಬೇಕಾದ್ರೆ 6-7 ನದಿಗಳನ್ನು ದಾಟಿಕೊಂಡು ಹೋಗಬೇಕಾಗಿತ್ತು. ಸೊ ಹಾಗಾಗಿ ಈ ಸಂಚಾರ ವ್ಯವಸ್ಥೆ ಇಲ್ಲದ ಕಾಲ, ಮಂಗಳೂರಿನಿಂದ ಪಾಣೆಮಂಗಳೂರು ನಮಗೆ ಒಂದು ಪರ ರಾಜ್ಯವೇ ಅದೊಂದು. ಯಾಕೆಂತಂದ್ರೆ ಈ ನೇತ್ರಾವತಿಯನ್ನು ದಾಟಿಕೊಂಡು ಹೋಗುವಂತದ್ದು ಅಷ್ಟು ಸುಲಭದ ಕೆಲಸ ಆಗಿರ್ಲಿಲ್ಲ ಆ ಕಾಲಕ್ಕೆ. ಸೊ ಹಾಗಿರುವಾಗ ಈ ರೀತಿಯ ಒಂದು ಭೌಗೋಳಿಕ ಕಲ್ಪನೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಮಾತಾಡಿದ್ರೆ ಹೇಗಿದ್ದಿರಬಹುದು? ಆಗ ಜನಸಂಖ್ಯೆ ಎಷ್ಟಿತ್ತು? ಬಹುಶಃ ನಾನು ತಿಳ್ಕೊಂಡಾಗೆ ಸ್ವಾತಂತ್ರ್ಯ ಸಿಗೋ ಹೊತ್ತಿಗೆ 40-45 ಕೋಟಿ ಜನಸಂಖ್ಯೆ ಇದ್ದದ್ದು ಇವತ್ತು 140 ಕೋಟಿಗೆ ಏರಿದೆ ಅಂತಂದ್ರೆ ಹೇಗಿದ್ದಿರಬಹುದು ವಾತಾವರಣ ಅನ್ನುವಂಥದ್ದನ್ನು ಕಲ್ಪನೆ ಮಾಡಿಕೊಳ್ಳಿ ಸರ್. ಈಗ ನಮಗೆ ಗೊತ್ತಿದ್ದ ಹಾಗೆ ಒಂದು ಕಾಲಘಟ್ಟದಲ್ಲಿ ಈ ತುಳುನಾಡು ಅನ್ನುವಂಥ ಪ್ರದೇಶ ಏನಿದೆ ನೀರಿನಿಂದ ಆವೃತವಾಗಿತ್ತು ಅಂತ ಕೇಳ್ತೇವೆ. ಆ ನೀರು ಹಿಂದೆ ಸರಿದು ಕಾಡು ಬೆಳೀತು. ಅಂತೂ ಒಟ್ಟು ಈ ಪ್ರದೇಶ ನೀರಿನಿಂದ ಆವೃತವಾಗಿತ್ತು. ಕ್ರಮೇಣ ಇದು ಕಾಡು ಪ್ರದೇಶವಾಗಿತ್ತು. ಈ ಕಾಡೇ ನಾಶವಾಗಿ ಅಥವಾ ಕಾಡನ್ನು ನಾಡನ್ನಾಗಿ ನಮ್ಮ ಹಿರಿಯರು ಪರಿವರ್ತನೆ ಮಾಡಿ ಈ ರೀತಿಯ ಒಂದು ಸ್ಥಿತಿ ನಿರ್ಮಾಣ ಆದ್ರೆ ಇವತ್ತು ದಿನದಿಂದ ದಿನಕ್ಕೆ ಆ ಕಾಡು ಮಾಯ ಆಗ್ತಾ ಇರುವಂತದ್ದನ್ನು ನಾವು ನಮ್ಮ ತುಳುವ ಸಂಸ್ಕೃತಿಯ ಪ್ರಕಾರ ನಾನು ತಿಳ್ಕೊಂಡ ಹಾಗೆ, ನಾನು ಅಥೆಂಟಿಕ್ ಆಗಿ ಹೀಗೆ ಅಂತೇಳಿ ಯಾವುದೇ ಆಧಾರ ಕೊಟ್ಟು ಹೇಳುವುದಲ್ಲ. ನನ್ನ ಕೇವಲ ಒಂದು 20-30 ವರ್ಷದ ಈ ಒಂದು ವಸ್ತು ಸಂಗ್ರಹಣೆಯ ಆಧಾರದಲ್ಲಿ ಕ್ಷೇತ್ರ ಕಾರ್ಯ ಮಾಡಿದ ಅನುಭವದಲ್ಲಿ ನಾನು ಹೇಳುವಂಥದ್ದೇನು ಅಂತಂದ್ರೆ, ಹುಲಿ ಕೊಲ್ಲುವ ಒಂದು ಇದು ಆಗ ಏನಾಗಿದೆ ಅಂದ್ರೆ, ನಾನು ನಮ್ಮ ಬಂದ ವೀಕ್ಷಕರಿಗೆ ಹೇಳುವಂಥದ್ದುಂಟು, ಕೊಲ್ಲುವ ಸಂಸ್ಕೃತಿ ನಮ್ಮದಲ್ಲ ಅಂತೆ. ತುಳುನಾಡಿನಲ್ಲಿ ನಾವು ಒಂದು ಕೆಡ್ಡಸ ಹಬ್ಬ ಅಂತ ಆಚರಣೆ ಮಾಡ್ತೇವೆ. ಬಹುಶಃ ಈ ಫೆಬ್ರವರಿ ತಿಂಗಳಲ್ಲಿ ಬರ್ತದೆ ಅದು. ಈ ಕೆಡ್ಡಸ ಹಬ್ಬದ ಸಂದರ್ಭದಲ್ಲಿ ಒಂದು ಕಾಲ ಅಂತ ನಾವು ಅಂದ್ರೆ, ಆ ಸಂದರ್ಭದಲ್ಲಿ ಭೂಮಿ ತಾಯಿಗೆ ನೋವಾಗದ ಹಾಗೆ ಒಬ್ಬ ಕೃಷಿಕ, ಒಬ್ಬ ತುಳುನಾಡಿನ ಒಬ್ಬ ವ್ಯಕ್ತಿ ನಡ್ಕೊಳ್ತಾ ಇದ್ದ. ಉಳುಮೆ ಮಾಡುವ ಹಾಗಿಲ್ಲ, ಭೂಮಿಗೆ ಯಾವುದೇ ರೀತಿಯ ನುಗ ನೇಗಿಲನ್ನು ತರುವ ಪ್ರಶ್ನೆ ಇಲ್ಲ, ಇದನ್ನೆಲ್ಲ ಹಾರೆ ಹಿಡಿದು ಕಡಿಯುವ ಹಾಗಿಲ್ಲ, 3 ದಿನ ರಜಾ. ಸೊ ಅಂತ ಸಂದರ್ಭದಲ್ಲಿ ನಮ್ಮ ತುಳುವರು ಬೇಟೆಯಾಡ್ತಾ ಇದ್ರು. ಬೇಟೆಯಾಡಿದ್ರೆ ಬೇಟೆಗೆ ಏನು ಹೇಳುದು? ಕೆಡ್ಡಸದ ಬೋಂಟೆ ದೇರುಣೆ ಅಂತ ಹೇಳುದು ನಾವು. ಕೆಡ್ಡಸದ ಬೋಂಟೆ ದೇರುಣೆ ಬೇರೆ, ಬೋಂಟೆ ಮಾಡುವುದು ಬೇರೆ. ಬೇಟೆ ಮಾಡುವುದು, ಬೇಟೆ ಹೊಡೆಯುವುದು, ಕೊಲ್ಲುವುದು. ಆದ್ರೆ ತುಳುವರ ಕೆಡ್ಡಸ ಹಬ್ಬದ ಬೋಂಟೆ ದೇರುನೆ ಓಡಿಸುವುದು ವರ್ಷಕ್ಕೊಮ್ಮೆ ಅನಿವಾರ್ಯ. ಅದು ಅವ ಬೆಳೆದಂತಹ ಕೃಷಿ ಸಂಪತ್ತಿರ್ಬೋದು, ಪ್ರಾಣಿ ಸಂಪತ್ತು, ಸಾಕು ಪ್ರಾಣಿಗಳಿರ್ಬೋದು, ಇದಕ್ಕೆ ರಕ್ಷಣೆ ಬೇಕು ತಾನೆ. ಹಾಗಾಗಿ ವಿಪುಲವಾಗಿ ರಾಜಾರೋಷವಾಗಿ ತಿರುಗಾಡುವಂತಹ ಕಾಡು ಪ್ರಾಣಿಗಳನ್ನು, ವಿಶೇಷವಾಗಿ ತನ್ನ ಸಾಕು ಪ್ರಾಣಿಗಳಿಗೆ ತೊಂದರೆಯಾಗುವಂತಹ ಕಾಡು ಪ್ರಾಣಿಗಳನ್ನು, ಕೃಷಿಗೆ ತೊಂದರೆಯಾಗುವಂತಹ ಪ್ರಾಣಿಗಳನ್ನು ನೆರೆಯ ಕಾಡಿಗೆ ಓಡಿಸುವುದು. ಸೊ ಈ ಮಧ್ಯೆ ಅಫ್ಕೋರ್ಸ್ ಸಣ್ಣ ಪುಟ್ಟ ಪ್ರಾಣಿಗಳನ್ನು ಕೊಂದು ತಿನ್ನುವಂಥದ್ದು ಅದೆಲ್ಲ ಸಹಜವಾಗಿ ಇತ್ತು. ಮಾಂಸಾಹಾರಿಗಳು ತುಳುವರು ಹೆಚ್ಚಿನವರು. ಸೊ ಹಾಗಾಗಿ ಈ ರೀತಿಯ ಒಂದು ಮಾಂಸಕ್ಕಾಗಿಯೂ ಬೇಟೆ ಆಗ್ತಾ ಇತ್ತು. ಆದರೆ ಹುಲಿಯಂತಹ, ಚಿರತೆಯಂತಹ ಅಥವಾ ಕಾಡುಕೋಣದಂತಹ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ರಾಜಾರೋಷವಾಗಿ ಬೇಕಾಬಿಟ್ಟಿ ಕೊಲ್ಲುವ ಪ್ರಶ್ನೆ ಇರಲಿಲ್ಲ ಅಂತ ಹೇಳುದು ನಾನು. ಅಂದ್ರೆ ಅದಕ್ಕೆ ಹುಲಿ ಅಥವಾ ಚಿರತೆ ಬಂದು ಕೂಡ ಅದು ತಿನ್ನುವಂತ ವಸ್ತು ಅಲ್ಲಲ್ಲ, ತಿನ್ನುವುದಿಲ್ಲ, ಮನುಷ್ಯನ ಆಹಾರ ಪದ್ಧತಿಯಲ್ಲಿ ಬರುವುದಿಲ್ಲ. ಯಾಕೆ ಕೊಲ್ಬೇಕು ಅವನು? ಅಂದ್ರೆ ತನಗೆ ಉಪದ್ರವ ಮಾಡಿದ್ರೆ ತಾನೇ ಅದರಿಂದ ತೊಂದರೆ. ಇಲ್ಲ ಇದ್ರೆ ಅದಿದ್ರೆ ಏನು ಅವನಿಗೆ? ಅದರ ಚರ್ಮವೋ, ಅದರ ಇನ್ನೊಂದು ಭಾಗವೋ, ಮತ್ತೊಂದು. ಸಾಮಾನ್ಯ ತುಳುವರಿಗೆ ಅದರ ಅಗತ್ಯ ಇರಲಿಲ್ಲ. ಇದು ಯಾವಾಗ ಪ್ರಾರಂಭ ಆಯ್ತು ಇದರ ಹುಚ್ಚು? ಅಂದ್ರೆ ವಿದೇಶಿಯರ ಆಗಮನದೊಂದಿಗೆ, ಕೂವಿಯ ಪ್ರಯೋಗದೊಂದಿಗೆ, ಕೂವಿಯನ್ನು ರಾಜಾರೋಷವಾಗಿ ಪ್ರಯೋಗ ಮಾಡುವುದರ, ಸುಲಭದಲ್ಲಿ ಬೇಟೆಯಾಡುವುದರೊಂದಿಗೆ, ಈ ಹುಲಿಯ ಚರ್ಮದ, ಹುಲಿಯ ಅಥವಾ ಯಾವುದೇ ಕಾಡು ಪ್ರಾಣಿಯ ಬೇರೆ ಬೇರೆ ಭಾಗದ ಆ ಒಂದು ಲಾಲಸೆ ಯಾರಿಗೆ ಹುಟ್ಟಿರುವಂಥದ್ದು? ವಿದೇಶಿಗರಿಗೆ, ಬ್ರಿಟಿಷರಿಗೆ. ಅಥವಾ ಮಾಂಸ, ಈ ಕಾಟಿಯಂತಹ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಕೊಂದು ತಿನ್ನುವಂತಹ ಲಾಲಸೆ ಅವರಿಗೆ ಇದ್ದಿರುವಂಥದ್ದು, ನಮಗೆ ಇರಲಿಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ಬ್ರಿಟಿಷರು ವರ್ಷಕ್ಕೊಮ್ಮೆ ಡಬಲ್ ಬ್ಯಾರಲ್ ಗನ್ ಉಡುಗೊರೆಯಾಗಿ ಕೊಡ್ತಾ ಇದ್ರು. ಸೊ ಹಾಗಾಗಿ ಈಗ ನಾನು ಹೇಳುವಂಥದ್ದು, ಈ ರೀತಿಯ ಒಂದು ಸ್ಥಿತಿಯನ್ನು ನಾವು ವಿಶ್ಲೇಷಣೆ ಮಾಡಿದಾಗ ನಮಗೆ ಅನಿಸುವುದು ಏನು ಅಂತಂದ್ರೆ, ತುಳುವರು
ಆ ನಮೂನೆಯ ಕಾಡು ಪ್ರಾಣಿಗಳು, ಆ ನಮೂನೆಯಲ್ಲಿ ಹುಲಿಗಳ ಸಂಖ್ಯೆ ಇದ್ರೂ ಕೂಡ ಬೇಕಾಬಿಟ್ಟಿಯಾಗಿ ಅದನ್ನು ಕೊಲ್ತಾ ಇರಲಿ. ಕೊಲ್ಲುವ ಆ ಒಂದು ಹುಚ್ಚು ಅಥವಾ ಆ ಒಂದು 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 ಪ್ರಕ್ರಿಯೆ ಪ್ರಾರಂಭ ಆದದ್ದು ಅಥವಾ ಒಂದು ತಾರಕಕ್ಕೆ ಹೋದದ್ದು ಬ್ರಿಟಿಷರ ಪ್ರವೇಶದೊಂದಿಗೆ ಅಂತೇಳಿ ಖಂಡಿತವಾಗಿಯೂ ಹೇಳ್ಬೋದು. ಸರ್, ಇದರಲ್ಲಿ ಹುಲಿ ಓಡಿಸೋದಕ್ಕೆ ಏನಾದರೂ ಸೌಂಡ್ ಮಾಡ್ತಾ ಇದ್ರೆ? ಹೌದು, ನಾನು ನಮ್ಮ ಸಂಗ್ರಹದಲ್ಲಿ ಒಂದು ಹುಲಿ ಓಡಿಸುವ ಸಾಧನ ಅಂತ ಇದೆ. ನಾನು ಹೇಳುವಂಥದ್ದು ಅದೇ, ಭೌತಿಕ ವಸ್ತು ಒಂದನ್ನು ನೀವು ಮಾತಾಡಿಸ್ತಾ ಹೋದ ಹಾಗೆ ಅದು ಬೇರೆ ಬೇರೆ ವಿಚಾರವನ್ನ ನಿಮ್ಮ ಗಮನಕ್ಕೆ ತರ್ತದೆ ಅಂತ ನಾನು ಹೇಳುವ. ಹುಲಿ ಓಡಿಸುವ ಸಾಧನವನ್ನು ಒಂದು ಸಾಮಾನ್ಯ ಮನೆಯೊಳಗೆ ಯಾಕೆ ಇಟ್ಕೊಳ್ತೇವೆ ನಾವು? ಯಾಕೆ ಇಟ್ಕೊಳ್ತೇವೆ? ಭಯಪಡಿಸಿ ಒಂದು ಹುಲಿಯನ್ನು ಓಡಿಸುವುದಕ್ಕೆ ಅಂತ ಹೇಳಿ ಆಯ್ತು. ಅಂದ್ರೆ ಅದನ್ನು ಹುಲಿ ಓಡಿಸುವುದಕ್ಕಾಗಿ ಅಂತ ಹೇಳ್ತಾರೆ. ಯಾರೋ ಹೆಮ್ಮನೆ ಹೇಳಿದ ಹಾಗೆ ಅದರ ಶಬ್ದ ಏನಿದೆ, ಚಿರತೆ ಕೂಗಿದ ಹಾಗೆ ಕೇಳ್ತದೆ. ಅದು ಚಿರತೆ ಒಟ್ಟಿನಲ್ಲಿ ಕರ್ಕಶವಾದ ಶಬ್ದ, ಬಹಳ ಅದರ ತಂತ್ರಜ್ಞಾನ ಕೂಡ ಬಹಳ ಸರಳವಾದದ್ದು. ಒಂದು ಸರಳವಾದ ಮರದ ಸಾಧನದಿಂದ ಅದ್ಭುತವಾದ ಶಬ್ದವನ್ನ ಉಂಟು ಮಾಡಿ ಆ ಶಬ್ದಕ್ಕೆ ಹುಲಿ ಯನ್ನು ಓಡಿಸುವಂತ ಒಂದಿದು. ಈಗ ನೀವು ಕೇಳ್ಬೋದು, ಆ ಶಬ್ದಕ್ಕೆ ಹುಲಿ ಓಡ್ತಾ ಇತ್ತ ಮಾರಾಯ? ಹುಲಿಗೆ ಆ ಶಬ್ದವೂ ಬೇಡ ಅಂತೇಳಿ ಒಂದು ಮಾತು. ಹುಲಿಯಷ್ಟು ಪುಕ್ಕಲು ಪ್ರಾಣಿ ಇಷ್ಟು ಇವತ್ತು ಬಹಳ ಅದೊಂದು ಏನು 7-8 ಜನ ಗಟ್ಟಿಗ ಯುವಕರಿಗೆ ಏನು ಶಕ್ತಿ ಇದೆಯೋ ಆ ಶಕ್ತಿಯನ್ನು ಹೊಂದಿದಂಥ ಪ್ರಾಣಿ ಹುಲಿ ಅಂತಲೇ. ಅಂದರೆ 7-8 ಜನ ಗಟ್ಟಿಗ ಯುವಕರ ಶಕ್ತಿಯನ್ನು ಹೊಂದಿದ್ದ ಪ್ರಾಣಿ ಹುಲಿ. ಆದರೆ ಅದರ ಧೈರ್ಯ ಎಷ್ಟು ಅಂತೇಳಿ, ಪಟಕ ಅಂತ ಹೇಳಿದರೆ ಅದು ಹೆದರಿ ಓಡುವಂಥ ಪ್ರಾಣಿ. ಅದು ನಾನು ಹೀಗೆ ಹೇಳಿದೆ, ಹುಲಿ ಅಂತ ಹೇಳಿದರೆ ಪುಕ್ಕಲು ಪ್ರಾಣಿ. ನಮ್ಮಲ್ಲೇ ಒಂದು ಮಾತಿದೆ, ತಡಪೆ ಬೊಟ್ಟದು ಪಿಲಿಗಿಡತಿಲೇಕ. ತಡಪೆ ಬೊಟ್ಟಿದ್ರೆ ಎಷ್ಟು ಶಬ್ದ ಬರೋದು? ತಡಪೆ ಅಂದರೆ ಗೆರಸೆ, ಬೊಟ್ಟಿದ್ರೆ ಎಷ್ಟು ಶಬ್ದ ಬರ್ಬೋದು? ಅದು ಬಡ ಈ ಶಬ್ದಕ್ಕೆ ಹೆದರಿ ಓಡುವಂಥ ಪುಕ್ಕಲು ಪ್ರಾಣಿ ಹುಲಿ ಅಂತ. ಇದಕ್ಕೆ ಬಲವಾದ ಉದಾಹರಣೆಯನ್ನು ಇನ್ನೊಂದು ಕೊಡಬಹುದು. ಈಗ ನನಗೆ 60-66 ವರ್ಷ ಆದರೆ ಒಂದು 50 ವರ್ಷದ ಹಿಂದಿನ ನನ್ನ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಂಡು ನಾ ತಾಯಿ ಮನೆಯಿಂದ ಅಜ್ಜಿ ಮನೆಗೆ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಂದೆರಡು ಹಟ್ಟಿಗಳನ್ನು ಗಮನಿಸಿ, ಒಂದು ಹೋಗುವ ಆ ದಾರಿ ಮಧ್ಯದಲ್ಲಿ 2 ಹಟ್ಟಿಗಳನ್ನು ಗಮನಿಸಿ. ಆ ಹಟ್ಟಿಗೆ ಕಣ್ಣಾರೆ ನೋಡಿದ್ದೇನೆ ನಾನು, ಒಣಗಿದ ತಾಳೆ ಮರದ ಗರಿಯನ್ನು ನೇತಾಡಿಸಿ ಬಿಡುವುದು. ಅದುವೇ ಬಾಗಿಲು ಅದಕ್ಕೆ. ಯಾಕೆ ಅಂತ ಹೇಳಿದ್ರೆ, ನೀವು ಯಾಕೆ ಅಂತ ಕೇಳಿದ್ರೆ, ಆ ಕಾಲಕ್ಕೆ ಹಚ್ಚೆ ಹಗಲಿಗೆ ಹುಲಿಗಳು ನಿಮ್ಮ ಹಟ್ಟಿಗೆ ನುಗ್ಗಿ ದನಕರುಗಳನ್ನು ಎತ್ತಿಕೊಂಡು ಹೋಗುವ ಸ್ಥಿತಿ. ಸೊ ಹಚ್ಚೆ ಹಗಲಿಗೆ ಹುಲಿ ಹಟ್ಟಿಗೆ ನುಗ್ಗಿ ದನಕರುಗಳನ್ನು ಎತ್ತಿಕೊಂಡು ಹೋಗುವುದು ಅಂತೇಳಿ ಆದ್ರೆ ಆ ನುಗ್ಗುವ ಸಂದರ್ಭದಲ್ಲಿ ಬರಬರ ಶಬ್ದ ಆಗ್ತದೆ. ತಾನು ಮಾಡಿದ ಶಬ್ದಕ್ಕೆ ತಾನೇ ಹೆದರಿ ಓಡುವ ಪುಕ್ಕಲು ಪ್ರಾಣಿ ಹುಲಿ ಅಂತ ಲೆಕ್ಕ. ಅಂದ್ರೆ ಹುಲಿಯನ್ನು ಭಯಪಡಿಸುವುದಕ್ಕಾಗಿ, ಆ ಹುಲಿ ಬಂದಂಥ ಸಂದರ್ಭ ಶಬ್ದ ಆದಾಗ ಆ ಹುಲಿಯೇ ಓಡಿ ಹೋಗ್ತದೆ ಅನ್ನೋ ಕಾರಣಕ್ಕಾಗಿ ಆ ಒಂದು ತಾಳೆ ಮರದ ಗರಿಯನ್ನು ಜೋತಾಡಿಸಿ ಬಿಡುವುದು ಅಂತ ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಇದೇನು ಉತ್ಪ್ರೇಕ್ಷೆ ಅಲ್ಲ. ಅಂದ್ರೆ ಅದು ಒಳಗೆ ದನ ಆಕಳು ದನ ಕರುಗಳು ನೋಡಿ. ಒಂದು ಕಾಲದಲ್ಲಿ ತುಳುವರ ಹಟ್ಟಿಯೊಳಗೆ ಒಂದು 25-40 ದನ ಕರುಗಳು ಸಾಮಾನ್ಯವರ ಮನೆಯಲ್ಲಿ. ಒಂದು 4 ಮುಡಿ ಗದ್ದೆ ಸಾಗುವಳಿ ಮಾಡುವವನ ಮನೆಯ ಹಟ್ಟಿಯಲ್ಲಿ ಖಂಡಿತವಾಗಿಯೂ ಒಂದು 10-15 ಅಂತೂ ಖಂಡಿತವಾಗಿ ಇತ್ತು. ನಮ್ಮ ಮೊನ್ನೆಯವರೆಗೆ ನಾನು 10-20 ದನ ಕರುಗಳು ನಮ್ಮ ಹಟ್ಟಿಯಲ್ಲಿದ್ದಿರುವಂಥದ್ದನ್ನು ನಾನು ಕಂಡಿದ್ದೇನೆ. ಹಾಗಾಗಿ ಒಂದು 40 ವರ್ಷಗಳ ಹಿಂದಿನ, ಒಂದು 100 ವರ್ಷದ ಹಿಂದಿನ ಕಥೆಯನ್ನು ನೀವು ಕಲ್ಪನೆ ಮಾಡಿಕೊಳ್ಳಿ. ಹಾಗಾಗಿ ನಮಗೆ ತುಳುವರಿಗೆ, ಕೃಷಿಕರಿಗೆ ದನಕರುಗಳು ಅಂತಂದರೆ ನಮ್ಮ ಸಂಪತ್ತದು. ಸೊ ಈ ರೀತಿಯ ಒಂದು ಸ್ಥಿತಿ ಇರುವಂಥದ್ದು ಒಂದಾದರೆ, ಇನ್ನೊಂದು ಬಹುಶಃ ಅದನ್ನು ನೀವು ಎಷ್ಟರ ಮಟ್ಟಿಗೆ ಒಪ್ಪಿಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಈ ತುಳುನಾಡಿನಲ್ಲಿ ಸ್ಥಳನಾಮ ಅಂತ ನೋಡಿ, ಒಂದು ಊರಿಗೆ ಒಂದು ಹೆಸರು ಬರಬೇಕಾದ್ರೆ ನಿರ್ದಿಷ್ಟ ಕಾರಣ ಇದೆ. ಅದು ಭೌಗೋಳಿಕ ಕಾರಣ ಇರಬಹುದು ಅಥವಾ ಇನ್ನಿತರ ಯಾವುದೇ ಕಾರಣ ಇರಬಹುದು. ನೋಡಿ, ನಮ್ಮಲ್ಲಿ ಪಿಲಿಕುಲ ಹೆಸರು ಯಾಕೆ ಬಂತು? ಪಿಲಿಕಲ ಹೆಸರು ಯಾಕೆ ಬಂತು? ಪಿಲಿಪ್ಪೆ ಹೆಸರು, ಪಿಲಿಕುಲ, ಪಿಲಿಪ್ಪೆ, ಪಿಲಿಂಗೂರು, ಪಿಲಿಬೈಲು, ಪಿಲಿಪಾದೆ, ಪಿಲಿಂಜ, ಪಿಲಿಮೊಗರು, ಪಿಲಿಗೂಡು, ಪಿಲಿಬಲ್ಲೆ, ಏನಿದು ಪಿಲಿಪಂಜರ, ಬೇರೆ 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 ಹೆಸರುಗಳು. ಹುಲಿಯ ನಮ್ಮ ಇದೇ ಬಂಟ್ವಾಳದಲ್ಲಿ ಕೆಳಗೆ ಆ ನೇತ್ರಾವತಿ ನದಿ ಆಚೆ ಬದಿಗೆ ನೋಡಿದ್ರೆ ಪಿಲಿಕಲ್ಲು ಅನ್ನುವಂಥ ಒಂದು ಕಲ್ಲನ್ನು ತೋರಿಸ್ತಾರೆ. ಏನಿದು? ಯಾಕೆ ಬಂತು ಆ ಹೆಸರುಗಳು? ಪಿಲಿ ಅಂದ್ರೆ ಹುಲಿ, ಪಿಲಿ ಕಲ್ಲು, ಹುಲಿಕಲ್ಲು. ಇದೇ ಮೊಗರ್ನಾಡು ಪ್ರದೇಶದಿಂದ ಹುಲಿಗಳು ಬಂದು ಆ ಕಲ್ಲಿನ ಮೇಲೆ ಸಂಜೆ ಹೊತ್ತಿಗೆ ಏನು ಆ ಬಿಸಿಲಿಗೆ, ಬಹುಶಃ ಬಿಸಿಲಿಗೋ ಅಂತೂ ಒಂದು ವಾತಾವರಣಕ್ಕೆ ಮೈಯೊಡ್ಡಿ ಮಲಗುವಂತಹ ಜಾಗ ಆ ಕಲ್ಲು ಅಂತ ಹೇಳಿ. ಆ ಕಡೆ ಚಳಿ ಜಾಸ್ತಿ, ಈ ಕಡೆ ಸೆಕೆ ಜಾಸ್ತಿ, ಹೀಗಾಗಿ ಬರ್ತಾ ಇದ್ದು ಅಂತ ಹೇಳಿ ಅಲ್ಲ. ಅದು ಯಾವ ನೋಡಿ, ಅಲ್ಲಿ ಸೆಕೆ ಆದಾಗ ಈಚೆ ಬಿಸಿಲಿಗೆ ಬಂದಿರಬಹುದು, ಅಲ್ಲಿ ಹೌದು, ಅಲ್ಲಿ ಬಿಸಿಲು ಅಂತ ಹೇಳಿ ಚಳಿ ಇದ್ದಾಗ ಮೈ ಒಣಗಿಸಿ ಬಿಸಿಲಿಗೆ ಬಂದಿರಬಹುದು. ಸೊ ಅದನ್ನು ನಾವು ವಿಶ್ಲೇಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು